ಬೆಳಗಾವಿಯಲ್ಲಿ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಅಧಿವೇಶನ ಶುರುವಾಗ್ತಾ ಇದ್ದಂತೆ ಸುವರ್ಣ ವಿಧಾನಸೌಧದ ಪಕ್ಕದಲ್ಲಿ ಪ್ರತಿಭಟನೆಗಳ ಕಾವು ಸಹಜವಾಗಿ ಜೋರಾಗಿದೆ. ಇದೀಗ ಹಾವೇರಿ ಜಿಲ್ಲಾ ಕಟ್ಟಡ ಕಾರ್ಮಿಕರ ಜಂಟಿ ಸಮಿತಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟು ತಕ್ಷಣದ ಈಡೇರಿಸಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಇದೀಗ ಆ ಸಂಘಟನೆಯ ಕಾರ್ಯಕರ್ತರು ಇದೀಗ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತನಾಡ್ಸೋಣ. ಅವರ ಬೇಡಿಕೆಗಳೇನು, ಸರ್ಕಾರಕ್ಕೆ ಅವರ ಸಲಹೆಗಳೇನು ಅಂತ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ. ಸರ್ಕಾರಕ್ಕೆ ತಮ್ಮ ಮುಖ್ಯವಾಗಿರುವಂತಹ ಬೇಡಿಕೆ ಏನು? ಸರ್ಕಾರ ಜೊತೆಗೆ ನಾವು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ನಮ್ಮದು ವಿಚಾರ ಏನು ತಿಳಿಸ್ತಾ ಇದ್ದೀವಿ ಅಂತಂದರೆ, ನಾವು ಹಾವೇರಿ ಜಿಲ್ಲೆ ಜಂಟಿ ಸಮಿತಿ ಕಟ್ಟಡ ಕಾರ್ಮಿಕರ ಸಂಘಟನೆ ಅಂತ ಬಂದಿದ್ದೀವಿ. ನಾನು ಮಹಿಳಾ ಜಿಲ್ಲಾಧ್ಯಕ್ಷ ಇದ್ದೇನೆ. ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ಕಳೆದ ತಿಂಗಳು ನವೆಂಬರ್ ತಿಂಗಳಲ್ಲಿ 5ನೇ ತಾರೀಕಿಗೆ ಕಾರ್ಮಿಕ ಸಚಿವರು ಪ್ರಗತಿ ಪರಿಶೀಲನೆ ಸಭೆಗಂತ ಬಂದಾಗ ಅಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಡ್ ನೋಂದಣಿ ಆಗಿದಾವೆ ಅಂತ ತಿಳ್ಕೊಂಡ್ಬಿಟ್ಟು ಅವರನ್ನು ಅಲ್ಲಿರ್ತಕ್ಕಂಥ ಡಿಒಗಳನ್ನ 13 ಜನನ್ನು ವಜಾಗೊಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ವಿಚಾರ ಮಾಡೋದಾಗಿ ಸಂಬಂಧಪಟ್ಟಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳು 20ನೇ ತಾರೀಕು 11ನೇ ತಿಂಗಳಿಗೆ ನಮಗೊಂದು ಅಮೆಂಡ್ಮೆಂಟ್ ಕಳಿಸ್ಬಿಟ್ಟು ಪ್ರತಿಯೊಂದು ಕಾರ್ಮಿಕರ ಕಾರ್ಡಿನ ನೈಜತೆಯನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಬೆಂಗಳೂರಿಂದ ಸಂಬಂಧಪಟ್ಟಂಥ ಒಂದು 80 ಜನದ ಒಂದು ಸಿಬ್ಬಂದಿ ಪರಿಶೀಲನೆ ಸಿಬ್ಬಂದಿಯನ್ನು ಕಳಿಸ್ಕೊಟ್ರು. ವಜಾಗೊಳಿಸಿದಂಥ 13 ಜನರ ಡಿಒಗಳನ್ನ ಜೊತೆಗೇ ಅವ್ರ ಜೊತೆಗಳನ್ನ ಮತ್ತೆ ನೋಂದಣಿ ಮಾಡಿ ಅದೇ ಇಲಾಖೆಗೆ ಮತ್ತೆ ಮರು ನೇಮಕ ಮಾಡಿ ಅವ್ರ ಜೊತೆಗೇ ಅವ್ರನ್ನ ಪರಿಶೀಲನೆ ಕಳಿಸಿರೋದು ನಮಗೆಲ್ಲರಿಗೂ ಪ್ರಶ್ನಾರ್ಹವಾಗಿದೆ. ಈಗ ಅವ್ರ ಕಾರಣದಿಂದ ಇದು ಸಮಸ್ಯೆ ಆಗಿದೆ ಅಂತೇಳಿ ಅವ್ರನ್ನ ವಜಾಗೊಳಿಸಿದಂಥ ಅಧಿಕಾರಿಗಳು ಮತ್ತು ಅವ್ರನ್ನ ಮರುಪರಿಶೀಲನೆಗೆ ಅವರನ್ನೇ ನೇಮಕ ಮಾಡಿರೋದು ನಮ್ಗೆ ಗೊಂದಲ ಮೂಡಿದೆ. ಆಮೇಲೆ ಕಾರ್ಮಿಕರ ನೈಜತೆ ಪರಿಶೀಲನೆ ಮಾಡಬೇಕು ಅಂತಕ್ಕಂಥದ್ದು ಹಾವೇರಿ ಜಿಲ್ಲೆ ಮಾತ್ರ ಅಲ್ಲ, ಕರ್ನಾಟಕದೊಳಗೆ 3 ಜಿಲ್ಲೆಗಳಲ್ಲಿ ಇದು ನಮ್ಮದು ಹಾವೇರಿ ಜಿಲ್ಲೆ 3ನೇ ಸ್ಥಾನದಲ್ಲಿದೆ. ಅತಿ ಹೆಚ್ಚಿನ ಕಾರ್ಮಿಕರ ನೋಂದಣಿ ಒಳಗೆ ನಮ್ಮದು 3ನೇ ಹಂತದೊಳಗಡೆ ಇದೆ. 1ನೇ ಸ್ಥಾನ 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳನ್ನ ಹೊರತುಪಡಿಸಿ ಕೇವಲ ನಮ್ಮ ಹಾವೇರಿ ಜಿಲ್ಲೆಯನ್ನೇ ಈಗ ಈ ಥರ ಪರಿಶೀಲನೆಗೆ ಒಳಪಡಿಸಿರೋದು ನಮ್ಗೆ ಹಾವೇರಿ ಜಿಲ್ಲೆಗೆ ಮಾಡ್ತಕ್ಕಂಥ ಅವಮಾನ ಆಗ್ತಾ ಇದೆ. ಹಾಗೆ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಸಂಬಂಧಪಟ್ಟಂಥ ಕಲ್ಯಾಣ ಮಂಡಳಿಯೊಳಗೆ ನಮ್ಮದೇ ಆದಂಥ ಸಂಘಟನೆಗಳು ಇರ್ತವೆ. ಆ ಸಂಘಟನೆಗಳಲ್ಲಿ ಏನೇ ಒಂದು ಆದೇಶನ ಹೊರಡಿಸ್ಬೇಕಾದ್ರೆ ಸಂಬಂಧಪಟ್ಟಂಥ ಬೋರ್ಡ್ ಕಮಿಟಿ ಒಳಗಡೆ ಅದನ್ನು ಮಂಡಿಸಿ ಅಲ್ಲಿ ಟರಾವ್ ಪಾಸ್ ಮಾಡಿ ಅಲ್ಲಿ ಮಂಜೂರಾದ ಮೇಲೇ ಅದನ್ನು ಆದೇಶ ಹೊರಡಿಸ್ಬೇಕಾಗಿದ್ದಂಥದ್ದು ನಿಯಮ. ಆದರೆ ಇವತ್ತಿನ ನಿಯಮ ಉಲ್ಲಂಘನೆ ಮಾಡಿ ಆದೇಶವನ್ನು ಮಾಡಿದ್ದಾರೆ ಅಂತ. ಯಾಕಂದರೆ ಯಾವುದೇ ಒಂದು ಬೋರ್ಡ್ ಕಮಿಟಿಯ ಒಂದು ಪರವಾನಗಿ ನೀರು ತೊಗೊಂಡಿಲ್ಲ, ಅಲ್ಲಿ ಆದೇಶದ ಬಗ್ಗೆ ಯಾವುದೇ ಪ್ರಸ್ತಾವನೂ ಕೂಡ ಮಾಡಿಲ್ಲ. ಇದೆಷ್ಟರ ಜೊತೆಗೆ ಕಾರ್ಮಿಕರ ಕಾರ್ಡ್ಗಳಲ್ಲಿ ಯಾವುದೇ ನಮಗೆ ಸಿಬ್ಬಂದಿಗಳಿಲ್ಲ. ಹಾವೇರಿ ಜಿಲ್ಲೆಗೆ ಇವತ್ತಿನವರೆಗೂ ನಮಗೆ ಸೂಕ್ತ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ. ಸಿಬ್ಬಂದಿಗಳನ್ನ ಕೊಡೋದ್ರ ಬಗ್ಗೆ ಫಸ್ಟ್ ಗಮನ ಕೊಡೋದು ಬಿಟ್ಟು ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಡಿಒಗಳನ್ನ ಎನ್ಕ್ವೈರಿ ಮಾಡೋದನ್ನ ಬಿಟ್ಟು ಕಾರ್ಮಿಕರ ಪರಿಶೀಲನೆ ಅಂತ ಹೇಳ್ಬಿಟ್ಟು ಬಂದಿರತಕ್ಕಂಥ ಬೆಂಗಳೂರಿಂದ ಬಂದಿರತಕ್ಕಂಥವ್ರು ಎಲ್ಲೇ ಒಂದು ಹೋಟೆಲ್ನಲ್ಲಿ ಕುತ್ಕೊಂಡು ಪರಿಶೀಲನೆ ಮಾಡೋದು, ತಪ್ಪು ಮಾಹಿತಿಯನ್ನು ಕೊಟ್ಟು ನಾವು ಕಾರ್ಮಿಕ ಇಲಾಖೆಯಿಂದ ಆದೇಶ ತೊಗೊಂಡು ಬಂದಂಥ ಸಿಬ್ಬಂದಿಗಳು ನಾವು ಇಲಾಖೆಯಿಂದನೇ ಬಂದೀವಂತ ನೈಜವಾಗಿ ಹೇಳೋದು ಬಿಟ್ಟು ಅವರಲ್ಲೇ ನೈಜತೆ ಇಲ್ಲದೇನೆ ನಾವು ಒಂದು ಪಡಿತರ ಚೀಟಿ ಇಲಾಖೆಯಿಂದ, ಆಹಾರ ಇಲಾಖೆಯಿಂದ ಬಂದಿದ್ದೀವಿ, ಮಕ್ಕಳ ಇಲಾಖೆಯಿಂದ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಅಂದರೆ ಸರ್ಕಾರದ ವತಿಯಿಂದ ಪರಿಶೀಲನೆ ಕಾರ್ಯ ಆಗಿರುವಂಥದ್ದು ಅವೈಜ್ಞಾನಿಕವಾಗಿದೆ, ಅದರಿಂದ ನಿಮಗೆ ಮೋಸ ಆಗಿದೆ ಅಂತಿದ್ರೆ? ನಮಗೆ ಮೋಸ ಆಗಿಲ್ಲ, ಪ್ರತಿಯೊಂದು ಕಾರ್ಮಿಕ ವರ್ಗಕ್ಕೆ ಮೋಸ ಆಗಿದೆ, ಪ್ರತಿಯೊಂದು ಕಾರ್ಮಿಕರಿಗೆ ಮೋಸ ಆಗಿದೆ, ನಮ್ಮ ಕಾರ್ಮಿಕ ಸಂಘಟನೆಯವ್ರಿಗೆ ಅವಮಾನ ಆಗಿದೆ. ಈ ವಿಚಾರದಾಗಿ ನಾವು ಇವತ್ತಿನ ದಿವಸ ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಇಲ್ಲಿವರೆಗೂ ತಮ್ಮನ್ನು ಭೇಟಿ ಮಾಡೋದಕ್ಕೆ ಈ ಜಾಗದಲ್ಲಿ ಯಾವೆಲ್ಲ ಸಚಿವರು ಬಂದಿದ್ದಾರೆ ಮತ್ತು ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಬಂದು ಭೇಟಿ ಮಾಡಿದಾರಾ? ಏನೆಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ? ಇನ್ನಿವರೆಗೂ ಯಾರೂ ಬಂದು ಭೇಟಿ ಮಾಡಿಲ್ಲ ನಮ್ಮನ್ನು. ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಅವರು ಬಂದು ಮುಖ್ಯಮಂತ್ರಿಗಳು ಬರಲಿಕ್ಕೆ ಆಗೋದಿಲ್ಲ, ಸಂಬಂಧಪಟ್ಟಂಥ ಸಚಿವ ಸಂಪುಟದ ಅಧಿಕಾರಿಗಳೇ ಬರ್ತಾರೆ ಅಂತ ವಿಷಯ ತಿಳಿಸಿದ್ರಂತೆ. ಬಟ್ ಅವ್ರು ಇನ್ನೂ ಯಾರೂ ಬಂದಿಲ್ಲ. ಬಂದ ಮೇಲೆ ನಾವು ಏನೈತಲ್ಲ ನಮ್ಮ ಹೋರಾಟದ ಬಗ್ಗೆ ನಮ್ಮ ಏನು ಬೇಡಿಕೆಗಳದಾವಲ್ಲ ಒಂದು ಸಂಪೂರ್ಣ ತಿಳಿಸ್ತೀವಿ. ಆಮೇಲೆ ನಮ್ಮ ಮೂಲತಃ ನಮ್ಮ ಕಾರ್ಮಿಕ ಜಿಲ್ಲಾಧಿಕಾರಿಗಳು ಏನಿದಾರಲ್ಲ ಈಗ ಆಲ್ರೆಡಿ ಅನುಮೋದನೆ ಆಗಿರ್ತಕ್ಕಂಥವು ಸಂಬಂಧಪಟ್ಟಂಥ ಸಿಬ್ಬಂದಿಗಳೇ ಅನುಮೋದನೆ ಕೊಟ್ಟಿರ್ತಾರೆ. ಪರಿಶೀಲನೆ ರೂಲ್ಸ್ ಅಮೆಂಡ್ಮೆಂಟಲ್ಲಿನೇ ಇದೆ. ಒಂದು ಕಾರ್ಮಿಕ ಕಾರ್ಡ್ ನೈಜತೆಗೂ ಅಪ್ರೂವಲ್ ಆಗಬೇಕಂದ್ರೂ ಕೂಡ ಪರಿಶೀಲನೆ ಮಾಡಿನೇ ಅನುಮೋದನೆ ಮಾಡಬೇಕನ್ನೋದಿದೆ. ಆದರೆ ಅವರು ಅನುಮೋದನೆಯನ್ನು ಮಾಡಿದ್ದಾರೆ, ಸಂಬಂಧಪಟ್ಟಂಥ ಕ್ಲೈಮ್ಗಳನ್ನು ಕೂಡ ಸೌಲಭ್ಯಗಳನ್ನು ಕೂಡ ಅನುಮೋದನೆ ಮಾಡಿದ್ದಾರೆ. ಆ ಅನುಮೋದನೆ ಮಾಡಿರ್ತಕ್ಕಂಥ ಸೌಲಭ್ಯಗಳಿಗಾದರೂ ಅವರು ಅಮೌಂಟನ್ನು ಹಾಕೋದನ್ನು ಹಿಂಪಡೆದು ಅವರು ಇಲಾಖೆಯಿಂದ ನಮ್ಗೆ ಆದೇಶ ಬರಬೇಕು ಅಂತ ಇದ್ದಾರೆ. ಈಗ ಆಲ್ರೆಡಿ ಆದೇಶ ಆಗಿರ್ತಕ್ಕಂಥ ಆದೇಶ ಪ್ರತಿಗೆ ಮಂಜೂರಾತಿ ಆದೇಶಕ್ಕೆ ಮತ್ತೆ ಯಾವ ಆದೇಶ ಬರಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ತಮ್ಮ ಬೇಡಿಕೆಗಳಿಗೆ ಸೂಕ್ತವಾಗಿ ಸರಿಯಾದ ಸಮಯದಲ್ಲಿ ಅತಿ ಶೀಘ್ರದಲ್ಲಿ ಸ್ಪಂದಿಸದೆ ಹೋದರೆ ತಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ? ನಮ್ಮ ಮುಂದಿನ ಹೋರಾಟ ನಮ್ಮ ಜಿಲ್ಲಾ ಮಟ್ಟದೊಳಗೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಒಳಗೊಂಡು ಅಲ್ಲಿ ಒಂದು ಹೋರಾಟ ಮಾಡಬೇಕಂತ ಇದ್ದೀವಿ. ಮುಂದುವರೆದಲ್ಲಿ ನಾವು ವಿಧಾನಸೌಧಕ್ಕೂ ಕೂಡ ನಾವು ಹೋಗಿ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇದಿಷ್ಟು ಪ್ರತಿಭಟನಾಕಾರರ ಮಾತುಗಳು. ಆದಷ್ಟು ಬೇಗನೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲದೆ ಹೋದರೆ ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಲ್ಲೂ ಕೂಡ ಹಿಂದಕ್ಕೆ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಹದೇವ್ ಪವಾರ್ ಜೊತೆಗೆ ನಾನು ರವಿ ಸುರೇಶ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.